ಈ ವಿಡಿಯೋದ ಮುಖಾಂತರ ನಿಮ್ಮೆಲ್ಲರನ್ನು 1000 ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತೇನೆ. ಅದರ ಜೊತೆಗೆ ಆಗಿನ ಕಾಲದ ಇತಿಹಾಸದ ವೈಭವ ಮತ್ತೆ ಅದರ ಕುರುಹುಗಳನ್ನು ಸಹ ತೋರಿಸುತ್ತೇನೆ. ನಮಸ್ಕಾರ ಕರ್ನಾಟಕ, ನಾನು ಕನ್ನಡಿಗ ಕೊನೆ ತನಕ ಅಂತ ಹೇಳ್ತಾ ನಾನು ಇವತ್ತು ಸಂಜೆ ಕನ್ನಡಿ ಮುಂದೆ ನಿಂತು ಮಸ್ತಾಗಿ ರೆಡಿಯಾಗಿ ಬೇಗ ನಡ್ಕೊಂಡು ನಮ್ಮ ದೋಸ್ತನ್ ಕರ್ಕೊಂಡು ಅಲ್ಲಿಗೆ ಹೊರಟೆ. ಎಲ್ಲಿಗಪ್ಪ ಅಂದ್ರೆ ಇಲ್ಲಿಗೆ. ನಿಮ್ಗೇನು ಗೊತ್ತಾಗಿಲ್ಲ ಅನ್ಸುತ್ತೆ, ನಾನೇ ಹೇಳ್ತೀನಿ ಕೇಳ್ರಿ. ನಮಸ್ಕಾರ ಕರ್ನಾಟಕ, ನಾನು ಕನ್ನಡಿಗ ಕೊನೆ ತನಕ ಅಂತ ಹೇಳ್ತಾ ನಾವಿವತ್ತು ಹಿರಿಯಡಗಲಿಯಲ್ಲಿರುವ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿವಿ. ಸೊ ಬನ್ನಿ, ಈ ವಿಡಿಯೋದ ಮುಖಾಂತರ ಈ ದೇವಸ್ಥಾನದ ವೈಭವ ಮತ್ತು ಇತಿಹಾಸದ ಬಗ್ಗೆ ನನಗೆ ತಿಳಿದಷ್ಟು ಹೇಳ್ತೀನಿ. ಅದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫ್ರೆಂಡ್ಸ್, ವಿಜಯನಗರ ಜಿಲ್ಲೆ ಹೂನಡಗಲಿ ತಾಲೂಕು ಹಿರಿಯಡಗಲಿ ಗ್ರಾಮದಲ್ಲಿರುವ ಶ್ರೀ ಕಲ್ಲೇಶ್ವರ ದೇವಸ್ಥಾನವು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಅದ್ಭುತ ಕೊಡುಗೆಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ನಮ್ಮೂರಿನ ಪಕ್ಕದಲ್ಲೇ ಇರುವುದು ನಮಗೆ ಹೆಮ್ಮೆ ಪಡುವಂಥ ವಿಷಯ, ಹಾಗೂ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಐತಿಹಾಸಿಕ ಸ್ಥಳವಾಗಿರುವುದು ಭಾಳ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಅದಕ್ಕೆ ಈ ದೇವಸ್ಥಾನದ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಸಾಧ್ಯವಾದಷ್ಟು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಗ್ರಾಮದ ಕೆಲವೊಬ್ಬರು ಇಲ್ಲಿದ್ದಾರೆ, ಅವ್ರ ಬಗ್ಗೆ ಅವರಿಂದನೂ ಸ್ವಲ್ಪ ಈ ಇತಿಹಾಸದ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸುಂದರ ದೇವಸ್ಥಾನವನ್ನು ಕ್ರಿಸ್ತಶಕ 1057ರಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗೆ ಅಲ್ಲಿ ಕೂತ್ಕೊಂಡಿದ್ದ ಹಿರಿಯಡಗಲಿ ಗ್ರಾಮದ ಹಿರಿಯರನ್ನ ಕೇಳಿದೆ. ಪಾಪ ಅವರಿಗೆ ಅಷ್ಟೊಂದು ಹಿಸ್ಟ್ರಿ ಬಗ್ಗೆ ಗೊತ್ತಿದ್ದಿಲ್ಲ, ಆದರೂ ಒಂದು ಮಾತು ಹೇಳಿದರು, ಈ ದೇವಸ್ಥಾನ 1000 ವರ್ಷ ಹಿಂದ್ಲದಪ್ಪ ಅಂತ ಹೇಳಿದರು. ಮತ್ತು ವಿಡಿಯೋ ಚೆನ್ನಾಗಿ ಮಾಡಾಕತ್ತೀಯ, ಮಾಡು, ವಾಯ್ಸ್ ಚೆನ್ನಾಗೈತಿ ಅಂತಂದು ಹೇಳಿದರು. ಸೊ ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಅಲ್ಲಿ ಒಂದು ಬೋರ್ಡ್ ಇತ್ತು, ಅದನ್ನು ನೋಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈ ಸುಂದರವಾದ ದೇಗುಲವನ್ನು ಕಲ್ಯಾಣಿ ಚಾಲುಕ್ಯ ದೊರೆ ತ್ರೈಲೋಕಮಲ್ಲ ದೇವನ ಕಾಲದಲ್ಲಿ ಕ್ರಿಸ್ತಶಕ 1057ರಲ್ಲಿ ಅವನ ಮಹಾಮಾರ್ತ್ಯನಾದ ದೇಮರಸನ್ನು ನಿರ್ಮಿಸಿದನು. ಈ ಮೂರ್ತಿಗೆ ದೇವಾಲಯದ ನಿರ್ಮಾತೃಗಳಿಂದ ದೇಮೇಶ್ವರ ಎಂದು ಹೆಸರಿಡಲಾಯಿತೆಂದು ಒಂದು ಶಾಸನದಲ್ಲಿ ತಿಳಿದು ಬರುತ್ತದೆ. ಪೂರ್ವಾಭಿಮುಖವಾಗಿರುವ ಈ ದೇಗುಲವು ದ್ವಿಕೂಟಚಲವಾಗಿದ್ದು 2 ಗರ್ಭಗೃಹಗಳನ್ನೊಳಗೊಂಡಿದೆ. ಇದಕ್ಕೆ ಹೊಂದಿಕೊಂಡಂತೆ ದಕ್ಷಿಣಕ್ಕೆ ಮುಖಮಂಟಪವಿದೆ, ದಕ್ಷಿಣ ಮತ್ತು ಪೂರ್ವಕ್ಕೆ ಪ್ರವೇಶ ದ್ವಾರಗಳಿವೆ. ಹಾಗೆಯೇ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿಯನ್ನು ಕೆತ್ತಲಾಗಿದೆ. ಬಾಗಿಲಿನ ಸೂರಿನಲ್ಲಿ ಸುಂದರವಾಗಿ ಕೆತ್ತಲ್ಪಟ್ಟ ಬ್ರಹ್ಮ, ಕೇಶವ ಮತ್ತು ಶಿವನ ಮೂರ್ತಿಗಳನ್ನು ಬಹಳಷ್ಟು ಸುಂದರವಾಗಿ ಕೆತ್ತಲಾಗಿದೆ. ದೇವಾಲಯದವರೆಗೆ ಗರ್ಭಗೃಹ, ಸಭಾ ಮಂಟಪ ಮತ್ತು ಮುಖ ಮಂಟಪದ ಭಾಗಗಳು ಸ್ತರ, ಮುಂಜಾಗು ಮತ್ತು ದೇವಕೋಷ್ಟಕಗಳನ್ನೊಳಗೊಂಡಿದ್ದು ಅವುಗಳಲ್ಲಿ ಅರ್ಧಸ್ತಂಭ ಮತ್ತು ಮಕರ ತೋರಣಗಳಿಂದ ಅಲಂಕರಿಸಲಾಗಿದೆ. ಈ ಕೋಷ್ಟಕಗಳಲ್ಲಿ ದೇವತೆಗಳಾದ ಇಂದ್ರ, ಶಿವ, ಪಾರ್ವತಿ, ಲಕ್ಷ್ಮೀಯರ ಮೂರ್ತಿಗಳನ್ನು ಇರಿಸಲಾಗಿದೆ. ಗರ್ಭಗೃಹದ ಮೇಲ್ಛಾವಣಿಯು ರುಕ್ತ ವಲಯದಿಂದ ಕೂಡಿದೆ. ಅಂತರಾಳದ ದ್ವಾರದ ತಳಭಾಗದಲ್ಲಿ ದ್ವಾರಪಾಲಕರು ಮತ್ತು ರತಿ ಮನ್ಮಥರ ಮೂರ್ತಿಗಳನ್ನು ಕೆತ್ತಿಸಲಾಗಿದೆ. ಹಾಗೆಯೇ ಗರ್ಭಗುಡಿಯ ಎದುರಿನಲ್ಲಿಯೇ ಬಸವಣ್ಣನಿಗಾಗಿಯೇ ಪ್ರತ್ಯೇಕ ಮಂಟಪವಿದ್ದು ಬಹಳ ಸುಂದರವಾಗಿ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ. ಮತ್ತು ಈಗಿನ ತಂತ್ರಜ್ಞಾನವು ಕೂಡ ಬೆಚ್ಚಿ ಬೀಳುವಂತೆ ಶಿಲ್ಪಿಯ ಕೈಚಳಕವು ಅಚ್ಚಳಿಯದೆ ಉಳಿದಿರುವುದು ಬಸವಣ್ಣನ ಮೂರ್ತಿಗೆ ಬಹಳ ನಯವನ್ನು ಮತ್ತು ಬಹಳ ಮೆರಗನ್ನು ಮೂಡಿಸುತ್ತದೆ. ಹಾಗೆಯೇ ನೀವಿಲ್ಲಿ ಗಮನಿಸಬಹುದು, ಪ್ರತಿಯೊಂದು ಕಲ್ಲಿನ ಕೆತ್ತನೆಯೂ ಕೂಡ ಕೆಚ್ಚೆದೆಯ ಕನ್ನಡಿಗರ ಮನಸ್ಸನ್ನು ಕ್ಷಣ ಮಾತ್ರದಲ್ಲೇ ಗೆಲ್ಲುವಂತಿವೆ. ಹಾಗೆಯೇ ನನಗೂ ಮತ್ತು ಈ ವಿಡಿಯೋ ನೋಡ್ತಿರೋ ನೀವು ಕೂಡ ನನ್ನ ಕುಟುಂಬದ ಸದಸ್ಯರೆಂದು ಭಾವಿಸಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಅಲ್ಲಿಂದಲೇ ಕೇಳಿಕೊಂಡೆ. ಹಾಗೆ ದೈವದ ಮೇಲೆ ನಂಬಿಕೆ ಇರಲಿ, ಮೂಢ ನಂಬಿಕೆ ತೊರೆಯಲಿ, ಹೆಚ್ಚೇನು ಬೇಡುವುದಿಲ್ಲ ಹರನೇ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಗಲಿ. ಹಾಗೆಯೇ ವಿಡಿಯೋ ನೋಡ್ತಿರೋ ನೀವು ಕೂಡ ಸಾಧ್ಯವಾದರೆ ಭೇಟಿ ನೀಡಿ, ಬಹಳ ಸುಂದರವಾಗಿದೆ ಅಂತ ಕೇಳ್ಕೊಂತ ಹೊರಗಡೆ ಬಂದು ಕೂರ್ತಿದ್ದಂಗೆ ಪ್ರಶಾಂತವಾದ ಮುಸ್ಸಂಜೆಯ ವಾತಾವರಣವು ಆರಾಮಾಗಿ ನನ್ನ ಮನಸ್ಸನ್ನು ಹರಿಬಿಡುವಂತೆ ಮಾಡಿತ್ತು.
ಇಷ್ಟೆಲ್ಲವನ್ನು ಕಣ್ತುಂಬಿಕೊಂಡು ಹೊರ ಹೊಮ್ತಿದ್ದಂಗೆ ಸಂಜೆಯು ಕವಿದು ರಾತ್ರಿಯಾಗಿತ್ತು. ಆದರೂ ಕೂಡ ಶ್ರೀ ಹಾಲಸ್ವಾಮಿಗಳ ಮಠವು ಕೈ ಬೀಸಿ ಕರೆದಿತ್ತು. ಈ ಮಠವು ಕೂಡ ಹಿರೇಹಡಗಲಿಯ ಸುತ್ತಮುತ್ತ ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದು, ಭಕ್ತರೆಲ್ಲರೂ ಸೇರಿ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸುತ್ತಾರೆ. ಬೇಡಿದ ವರವ ನೀಡ್ತಾನೆ ನೋಡ್ರಿ ಕರುಣೆ ತೋರುತ್ತ. ಕೊನೆಗೂ ಎಲ್ಲವನ್ನು ಕಣ್ತುಂಬಿಕೊಂಡು ನಮ್ಮ ನಡೆ ನಮ್ಮೂರ ಕಡೆ ಅಂತ ಹೊರಟಿದ್ವಿ. ಆದರೂ ಕೂಡ ಒಂದು ಬೇಸರ ಪಡೋ ವಿಷಯ ಏನಪ್ಪ ಅಂದರೆ ನೀವೇ ನೋಡ್ರಿ, ನಮ್ಮ ಹಾರ್ಕನಾಳು ಗಣಿಯನ್ನು ಬಿಟ್ಟು ಇಶಾಪುರದಿಂದ ಶುರುವಾಗಿ ಹಿರೇಹಡಗಲಿಯ ಗ್ರಾಮದ ಸಮೀಪದವರೆಗೂ ಈ ರೋಡು ಹಿಂಗೆ ಐತೆ. ನಾನು ಸಣ್ಣನಿದ್ದಾಗಿದ್ದ ನೋಡಕತ್ತೀನಿ ಈ ಕಚ್ಚಾ ರೋಡ್ ಹೆಂಗತ್ತ ಅದಕ್ಕಿಂತ ಜಾಸ್ತಿನ ಕಚ್ಚಡ ಆಗಕತ್ತೈತಿ. ವ್ಯತ್ಯಾಸ ಏನಪ್ಪ ಅಂದ್ರೆ ರಾಜಕಾರಣಿಗಳು ಚೇಂಜ್ ಆದರೂ ಆದರೆ ರಸ್ತೆ ಚೇಂಜ್ ಆಗಲಿಲ್ಲ. ಕೆಲವೊಬ್ರು ಅತಿ ಚಾಣಾಕ್ಷರಿ ಹೇಳ್ಬೋದು, ಮೊದಲು ಸಂಬಂಧಪಟ್ಟ ಪಂಚಾಯತಿ ಅಥವಾ ಇಲಾಖೆಗೆ ಹೋಗಿ ವರದಿ ನೀಡ್ಬೇಕಂತ. ಆದರೆ ಓಟ್ ಕೇಳೋಕ್ಕಾದ್ರೆ ಮನೆವರೆಗೆ ಬಂದು ವರದಿ ನೀಡಕ್ಕೆ ನಾವು ಅಲ್ಲಿವರೆಗೆ ಹೋಗ್ಬೇಕಂದ್ರೆ ಅದು ಯಾವ ನ್ಯಾಯ? ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಆದಷ್ಟು ತಿಳಿಸಿ ಸರಿ ಮಾಡೋದಕ್ಕೆ ಕೇಳಿ. ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಸುವ್ಯವಸ್ಥಿತವಾದ ಅಧಿಕಾರಕ್ಕೆ ಜಯವಾಗಲಿ ಅಂತ ಹೇಳ್ತಾ ಊರ್ ಕಡೆ ಬರ್ತಿದ್ದಂಗೆ ನಮ್ಮ ತಮ್ಮ ಸಿಕ್ಕ. ಅವನು ನಿಮ್ಗೆಲ್ರಿಗೂ ಹಾಯ್ ಹೇಳ್ದ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಇಷ್ಟ ಆಗಿರುತ್ತೆ. ಅದಕ್ಕೆ ಲೈಕ್ ಆ್ಯಂಡ್ ಹೈಪ್ ಮಾಡಿ. ಬಹಳ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.